ಹುಬ್ಬಳ್ಳಿಯೊಳಗೆ ಅಕ್ಕಿ ತುಡುಗು ಮಾಡಿದವ್ರು ಏನಿದ್ದಾರ, ತುಡುಗು ಅಂದ್ರೆ ಗೊತ್ತಿಲ್ಲ, ಕಳ್ಳತನ, ಪೌಷ್ಟಿಕ ಆಹಾರ ಅಕ್ಕಿ ಎಲ್ಲ ಕಳು ಮಾಡ್ಯಾರಲ್ಲ, ಇವರು ಪೊಲೀಸರು ಮನಸ್ಸು ಮಾಡಿದ್ರೆ ಇವ್ರನ್ನ ಬಂಧಿಸೋದು ಭಾಳ ದೊಡ್ಡ ಕೆಲಸ ಅಲ್ಲ. ಎಲ್ಲೆಲ್ಲಿ ಇವ್ರನ್ನ ಹಿಡ್ಕೊಂಬರ್ತಾರೆ ಪೊಲೀಸರು. ಆದ್ರೆ ಪೊಲೀಸ್ ಕಮಿಷನರ್ ಫೇಲ್ ಆಗ್ಯಾರಂತ ಅಬ್ಬಯ್ಯನವ್ರು ಹೇಳ್ಯಾರ, ನಾವು ಹೇಳಿಲ್ಲ, ಸದನದಾಗ ಹೇಳ್ಯಾರ, ಇಟ್ ಈಸ್ ಆನ್ ರೆಕಾರ್ಡ್ ಹೇಳ್ಯಾರ ಅವರು. ನಾ ಕೇಳೋದು ಪೊಲೀಸ್ ಕಮಿಷನರ್ ಹೇಳಬೇಕು. ಈಗ ಉತ್ತರ ಪೊಲೀಸ್ ಕಮಿಷನರ್ ಹೇಳಬೇಕು, ನಾ ಅಲ್ಲ. ಪೊಲೀಸ್ ಕಮಿಷನರ್ ಹೇಳ್ಬೇಕು, ನೀವು ಫೇಲ್ ಆಗಿರಪ್ಪ, ಯಾಕೆ ಫೇಲ್ ಆಗಿರಿ, ನಿಮಗೆ ಪೊಲಿಟಿಕಲ್ ಒತ್ತಡದಿಂದ ಫೇಲ್ ಆಗೀನಿ ಅಂತ ಹೇಳ್ರಿ. ಯಾಕಂದ್ರೆ ನನ್ನ ಪ್ರಕಾರ, ನಾ ತಿಳ್ಕೊಂಡ ಪ್ರಕಾರ ಶಶಿಕುಮಾರ್ ಸಾಮರ್ಥ್ಯರು ಆಫೀಸರು. ಮತ್ತು ಶಶಿಕುಮಾರ್ ಫೇಲ್ ಆಗ್ಯಾರ ಅಂತಂದ್ರೆ ಸರ್ಕಾರದ ಒತ್ತಡದಿಂದನೇ ಫೇಲ್ ಆಗ್ಯಾರ. ಇಲ್ಲ ಅಂತಂದ್ರೆ ಶಶಿಕುಮಾರ್ ಒಪ್ಗಳು ಹೌದು ನಾ ಫೇಲ್ ಆಗೀನಿ ಅಂತ. ಈಗ ಇರೋದು ಅವ್ರ ನಡುವಿಗೆ ಒಬ್ಬ ಬಾಣಂತಿಯರಿಗೆ ಮಕ್ಕಳಿಗೆ ಕೊಡುವಂಥ ಆಹಾರ ಕಳುವು ಮಾಡ್ಕೊಂಡು ಹೋಗ್ತಾರೆ. ರೇಡ್ ಮಾಡಿದಾಗ ಆಕಿ ಗಂಡ ಅಲ್ಲೇ ಇರ್ತಾನೆ. ಆನಂತರ ಆ ಹೆಣ್ಮಗಳು ಎಲ್ಲರಿಗೂ ಫೋನ್ ಮಾಡ್ತಾಳೆ. ಆಮೇಲೆ ಆಕೆ ಎಬ್ಸ್ಕೊಂಡಿಂಗ್ ಅಂತ ತೋರಿಸ್ತಾರೆ. ಏನಿದು ನಾಟಕ ನಡೆದ ನಿಮ್ದು? ಅದು ಕೇಳಿದ್ವಿ. ಎಲ್ಲದರಾಗೂ ತುಷ್ಟೀಕರಣ. ಒಟ್ಟು ಅವ್ರನ್ನ ಅರೆಸ್ಟ್ ಮಾಡೋಂಗಿಲ್ಲ. ಬೇರೆ ಸಮುದಾಯ ಅರೆಸ್ಟ್ ಮಾಡ್ತಾರೆ. ಬೇರೆ ಸಮುದಾಯ ಆಗಿದ್ದರೆ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿ ದೊಡ್ಡ ಕತಿ ಇಡಿಸೋರು ಅದನ್ನು. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಅಲ್ಲಿರುವಂಥ ಹೆಣ್ಮಗಳು ಒಂದು ಪರ್ಟಿಕ್ಯುಲರ್ ಜಾತಿಗೆ ಸೇರಿದ ಅನ್ನೋದು ಕಾರಣಕ್ಕೆ ಮಾಡ್ತಾ ಇಲ್ಲ. ಮತ್ತು ಇದರೋ ಕಾಂಗ್ರೆಸ್ನವರು ಅನೇಕರು ಇರ್ಬೋದು, ಅದಕ್ಕೂ ಅರೆಸ್ಟ್ ಮಾಡ್ತಾಯಿಲ್ಲ. ಕೇಳಿಬಿಡ್ತಾರೆ, ಬಂದು ಇರೋ ಎಲ್ಲರಿಗೂ ಕೊಟ್ಟಿನಿ ಅಂತ ಹೇಳಿ. ದೊಡ್ಡ ಜಾಲ ಇದೆ, ಇದರಿಂದ ದೊಡ್ಡ ಜಾಲ ಇದೆ. ಕಮಿಷನರ್ ಕೇಳಿದ್ರು, ಶಾಸಕರು ಕೇಳಿದ್ರು, ಆಫೀಸರ್ ಎಲ್ಲ ಕಮಿಷನ್ ಕೇಳಿದ್ರು ಅಂತ ಅವ್ರು ಸ್ವತಃ ಅವ್ರ ತಂಗಿನೇ ಹೇಳಿದ್ರು. ಮತ್ತಿಲ್ಲೇನಾದ ಪರಿಸ್ಥಿತಿ? ಮತ್ತೆ ನಮ್ಮ ಮಕ್ಕಳಿಗೆ ಬಹಳ ಇದು ಜೀವ ಬೆದರಿಕೆ ಇದೆ, ಅದಕ್ಕೆ ನಮ್ಮ ಮಕ್ಕಳು ಹೊರಗಡೆ ಬರ್ತಾ ಇಲ್ಲ, ಇದ್ರಿಂದ ದೊಡ್ಡ ಜಾಲ ಇದೆ ಅಂತ ಅವ್ರ ತಂಗಿ ಆರೋಪ. ಮತ್ತಿನ್ನೇನು ಇದಕ್ಕಿಂತ ಗಂಭೀರ ಆರೋಪ ಏನು ಮಾಡ್ಬೇಕು ಸರ್ಕಾರದ ಮೇಲೆ? ನಾ ಇದನ್ನು ನೋಡಿರಲಿಲ್ಲ. ನಾನು ನೋಡ್ಬೇಕಾದ್ರೆ ಮಧ್ಯಾಹ್ನ ಇನ್ನೊಮ್ಮೆ ನಿಮ್ಗೆ ಡೀಟೇಲ್ ಆಗಿ ರಿಯಾಕ್ಟ್ ಮಾಡ್ತೀನಿ. ಆ ವಿಡಿಯೋ ನೋಡಿ, ವಿಡಿಯೋ ಮಾಡಿ ಇಟ್ಟಿದ್ದೀನಿ. ಉದ್ದೇಶದಿಂದ ಅದಕ್ಕೆ ವಿದೇಶಕ್ಕೆ ಹೋಗ್ಯಾರ ಅಂತಂದ್ರೆ ಹೆಂಗೆ ಹೋದ್ರು? ಒಮ್ಮೆ ವಿದೇಶದಾಗಿರತ್ತೆ ಸರ್, ಅಲ್ಲಿಂದ ಒಂದು ವಿಡಿಯೋ ಹಾಕಿದ್ದಾರೆ ಸರ್. ಅದಕ್ಕೆ ನಾ ಕೇಳೋ ಪ್ರಶ್ನೆ ಏನಂತಂದ್ರೆ, ಈಗ ನೀವು ಅವ್ರನ್ನ ಅರೆಸ್ಟ್ ಇದೇ ಕಾರಣಕ್ಕಾಗಿ ಮಾಡಿಲ್ಲ. ಯು ಹ್ಯಾವ್ ನಾಟ್ ಅರೆಸ್ಟೆಡ್ ಬಿಕಾಸ್ ನಿಮ್ದೆಲ್ಲ ಹೆಸರು ಬರ್ತದೆ ಅದರೊಳಗೆ. ಯಾರ್ಯಾರು ಅಧಿಕಾರಿಗಳಿದ್ದಾರ, ಯಾರ್ಯಾರು ಕಾಂಗ್ರೆಸ್ಸಿನ ಮಹಾನ್ ನಾಯಕರಿದ್ದಾರೆ, ಅವರೆಲ್ಲರ ಹೆಸರು ಬರ್ತಾವೆ. ಅದಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ತಾಯಿಲ್ಲ. ಪ್ಲಸ್ ಮೇಲೆ ಅದರಿಂದ ವೋಟ್ ಬ್ಯಾಂಕ್ ಒಂದಿದೆ. ಇವೆರಡೂ ಕಾರಣದಿಂದ ಅವ್ರು ಅರೆಸ್ಟ್ ಮಾಡ್ತಾಯಿಲ್ಲ. ಮತ್ತು ನೀವು ಹೇಳಿದ್ದೀರ ಅದರ ಕಮಿಷನರ್ ಇವ್ರದ್ದೆಲ್ಲ ಪಾಲಿತ್ತು ಅಂತ. ಯಾವ ಕಮಿಷನರ್ ಅಂತ ಹೇಳಿದ್ದಾರೆ? ಡಿಪಾರ್ಟ್ಮೆಂಟ್ ಕಮಿಷನರ್. ಅವರೆಲ್ಲ ಉತ್ತರ ಕೊಡಲಿಲ್ಲ. ಮತ್ತು ನಾನು ಪೊಲೀಸ್ ಕಮಿಷನರ್ಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಯಾವುದೇ ಒತ್ತಡಕ್ಕೆ ಒಳಗಾಗಲಾರದೆ ಆಕೆಯನ್ನು ಅರೆಸ್ಟ್ ಮಾಡಿರಿ. ಇಲ್ಲ ಅಂದ್ರೆ ಇಲ್ಲಿವರೆಗೆ ನಿಮ್ಮ ಸರ್ವಿಸ್ದಲ್ಲಿ ನಿಮಗೊಂದು ಹೆಸರದ, ಆ ಹೆಸರು ನಿಮ್ಮ ಈ ಒಂದು ಘಟನೆಯಿಂದ ಆ ಹೆಸರು ನಿಮ್ಮದು ಮಣ್ಣು ಪಾಲಾಗಿ ಹೋಗ್ತದೆ ಅಂತ ಅನ್ನೋದನ್ನು ನಾನು ಕಮಿಷನರ್ ಅವ್ರಿಗೂ ಹೇಳಲಿಕ್ಕೆ ಬಯಸ್ತೀನಿ.